ನಮ್ಮನೇಲಿ ದೆವ್ವ ಐತೆ ಅಂತ ವಿಡಿಯೋ ಮಾಡ್ಕೊಂಡು ನಮ್ಮ ಅಮ್ಮಂಗ್ ತೋರ್ಸಿದ್ರೆ ನಮ್ಮ ಅಮ್ಮ ಈ ರೀತಿ ಅನ್ಬಿಡದ ನೋಡ್ಬೇಕಾದ್ರೆ ಇನ್ಯಾ ದೇವ ಬರ್ತದ ಇವ್ರೊಳಗೆ. ಹಾಯಲ್ಲೋ ನಮಸ್ತೆ. ಇವತ್ ನಾನ್ ಬೆಳಗ್ಗೆ ಎದ್ದಿದ್ದೆ 7 ಗಂಟೆ ಆದ್ಮೇಲೆ. ಆಮೇಲೆ ಈ ಹೂವನ ಗಿಡದಿಂದ ಕಿತ್ಕೊಂಡ್ ಬಂದೆ. ಈ ಫ್ಲವರ್ ಹೆಸರು ಗೊತ್ತಿರೋರು ಕಮೆಂಟ್ ಮಾಡ್ರಿ. ಈ ಹೂವನ ಮನೆಗ್ ತಂದಿದ್ಕೆ ನಮ್ ಟಾಮ್ ಅಣ್ಣ ನನಗ್ ಕೊಡಲ್ವಾ ಅಂತ ನೋಡ್ತಿದ್ದ. ನಿನ್ಗಿಂತ ಚೆನ್ನಾಗಿರೋ ಬಿಳಿ ಬೇಕ್ ಬಂದು ನಿನ್ ಕಿವಿಗ್ ಹೂವ ಮುಡ್ಸುತ್ತೆ ಸುಮ್ನಿರಪ್ಪ ಅಂತ ಅಂದೆ. ಆಮೇಲೆ 3 ಹೂವನ ದೇವ್ರ ಫೋಟೋಗಿಟ್ಟು ಆಚೆ ಬಂದು ಸೂರ್ಯಣ್ಣಂಗ್ ಗಾಯ ಹೇಳ್ದೆ. ಆಮೇಲೆ ನಮ್ಮ ಮಾತೃದೇವಿಯವ್ರು ಮಾಡಿರೋ ಟೊಮೊಟೊ ಬಾತ್ನ ತಿಂದು ಈಗ ರೆಡಿಯಾಗಿ ನನ್ ಕಂದ ಮುಂದ್ ತಗೊಂಡು ATM ಗೆ ಬಂದ್ವಿ ನಾನು ಮತ್ತೆ ನಮ್ಮಮ್ಮ. ಇನ್ನೊಂದೇನಂದ್ರೆ ದುಡ್ಡೊಂದಿದ್ರೆ ಎಲ್ಲರೂ ನಮ್ ಜೊತೆನೆ ಇರ್ತಾರೆ. ದುಡ್ಡು ಗಿಡ್ಡು ಏನು ಇಲ್ಲ ಅಂತಂದ್ರೆ ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೋಗ್ಬಿಡ್ತಾರೆ. ಅಂತ ಜನಗಳು ಯಾಕೆ ಬೇಕು ಹೇಳಿ. ನೆಕ್ಸ್ಟ್ ನಾವು ಬಂದಿದ್ದೆ ನಮ್ಮ ಅಮ್ಮವ್ರ ಅತ್ತೆ ಮನೆಗೆ. ಇಲ್ಲಿ ಬಂದ್ ನೋಡಿದ್ರೆ ನಮ್ಮ ಅಮ್ಮ ಮಹಾರಾಣಿ ಫೀಲಲ್ಲಿ ಕೂತಿತ್ತು. ಆಮೇಲೆ ನನ್ ಕಂದ ಮುಂದ್ ತಗೊಂಡು ನಾವು ಕೂಡ ಮನೆ ಕಡೆಗೆ ಬಂದ್ವಿ. ಮನೆಗ್ ಬಂದಿದ ತಕ್ಷಣ ಅಡ್ಗೆ ಮನೆಗ್ ಬಂದು ಈ ಬಲ್ಬ್ ನ ನೋಡ್ದೆ. ಇದು ಈ ರೀತಿ ಇರುತ್ತೆ ಅಷ್ಟೇ, ಆದ್ರೆ ರಾತ್ರಿ ಆದ್ರೇನೆ ಬೇರೆ ತರ ಆಡುತ್ತೆ. ಕರಾಳ ರೂಪನ ತೋರ್ಸುತ್ತೆ ಅಂತಾನೆ ಹೇಳ್ಬೋದು. ಯಾವ ಸುಚ್ಚು ಆಗ್ತಲೇ ಈ ರೀತಿ ಆಡ್ತಿತ್ತು. ಅದಕ್ಕೆ ನಮ್ಮ ಮನೇಲಿ ದೆವ್ವ ಐತೆ ಅಂತ ವಿಡಿಯೋ ಮಾಡ್ಕೊಂಡು ನಮ್ಮ ಅಮ್ಮಂಗ್ ತೋರ್ಸಿದ್ಕೆ ನಮ್ಮ ಅಮ್ಮ ಈ ರೀತಿ ಅನ್ಬಿಡದ. ನೋಡ್ಬೇಕಾದ್ರೆ ಇನ್ಯಾ ದೇವ ಬರ್ತದ ಇವ್ರೊಳಗೆ. ಏನ್ ಹೇಳ್ತೀಯ ಯಪ್ಪ. ಏನ್ ಹೇಳ್ತಾರೆ ನೋಡಲ್ಲಿ ಆಡೋದಕ್ಕೆ ದೆವ್ವ ಅದೇ ಅಂತನಾ. ದೊಡ್ಡ ದೇವ ನಿನ್ ತಪ್ಸಿ ಆ ದೇವ್ ಬರ್ತದವ ಹಂಗಂತಿ. ಹಂಗೆ ಅಕಸ್ಮಾತ್ ಬಂದ್ಬಿಟ್ರೆ ಏನ್ ಮಾಡ್ತಿ? ಬಂದ್ರೆ ಇನ್ನೇನ್ ಮಾಡ್ತಿ? ಚಪ್ಪಲಿ ತಗೊಂಡ್ ಹೊಡಿಯೋದು. ನನ್ಗೂ ಅದಕ್ಕೋ ನಿಂಗೂ ಸೇರ್ಸಿ. ನಾನೇನಯ್ಯ ತಪ್ಪು ಮಾಡ್ದೆ? ಗೈಸ್ ನಾನು ನೋಡಿದ್ರೆ ದೆವ್ವ ಓಡಿಸೋ ತರ ಕಾಣಿಸ್ತೀನಿ. ಅಕಸ್ಮಾತ್ ನಿಮ್ ಮುಂದೆ ಏನಾದ್ರೂ ದೆವ್ವ ಬಂದ್ರೆ ನೀವೇನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇವತ್ತಿನ ಕತೆ ಇಷ್ಟೇ. ಸಿಗುವ ಮತ್ತೆ ಟಾಟಾ ಬೈ ಬೈ.